ಅಂದ್ರೆ ಆ ಟ್ರೈನ್ ಎಷ್ಟು ರಶ್ ಇದೆ ಅಂತ ಅಂದ್ರೆ ಸ್ವಲ್ಪ ಜನ ಟ್ರೈನೇ ಹತ್ಲಿಲ್ಲ, ನಾವು ಹತ್ತಕ್ಕೆ ಆಗ್ಲಿಲ್ಲ. ಪಾಪು ಇದ್ದಾನೆ. ನೀನ್ ಕುಡಿತ್ಯಾ ಮುದ್ದು? ಚಿಪ್ಸ್ ಖಾಲಿ ಮಾಡುದು, ಅದೇನೋ ಚುರ್ಮುರಿ ತಿಂದ್ಲು. ಲ್ಯಾಪ್ಟಾಪ್ ಬ್ಯಾಗ್. ಅಯ್ಯೋ ಬರುತ್ತೆ ನಡಿ. ಅಲ್ಲೇ 1 hour ಮಲಗಿದ್ದ ಅಷ್ಟೇ, ಆಗ್ಲೇ ತಿಂಡಿ ತಿಂತಾವನೆ. ಅದು ಇದು ಕುಡಿ, ಆಯ್ತು ಕುಡಿ ಇವಾಗ. ಬಾಳೆಹಣ್ಣು ಇಟ್ಕೊಳ್ತಾವ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವತ್ತು ಡೈರೆಕ್ಟ್ ದೇವಸ್ಥಾನ ಹತ್ರ ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೇವಸ್ಥಾನ ಇದು ಯಾವ ದೇವಸ್ಥಾನ? ಖರ್ಚಿಪ್ ಇಟ್ಕೊ ಯಶು, ಬ್ಯಾಗ್ ಖರ್ಚಿಪ್ ತಗೊಂಡು. ಬ್ಯಾಗಲ್ಲಿ ಐತೆ ನಡಿ, ಆಟೋದಲ್ಲಿ ಐತೆ ಅನ್ಸುತ್ತೆ. ಇವಾಗ ಇದು ಸೋಮನಾಮ ದೇವಸ್ಥಾನ ಮತ್ತೆ ಕೋಟೆ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಇದು ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ, ಗೊತ್ತಿರೋರು ಕಮೆಂಟಲ್ಲಿ ಹೇಳಿ. ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ. ಬನ್ನಿ ಹೋಗೋಣ ದೇವಸ್ಥಾನ. ಅಯ್ಯೋ, ಶ್ರೀ ಸೋಮನಹಳ್ಳಿ ಅಮ್ಮ. ಕೋಟೆ ಮಾರಮ್ಮ ಆ ಕಡೆ ಇದೆ. ನನ್ನ ತಂಗಿ ಸೀರೆ ಹಾಕೊಂಡವಳೆ, ನಮ್ಮ ಅಮ್ಮನ ಸೀರೆ, ಮಮ್ಮಿನೂ ಸೀರೆ, ಪಾಪ ಅಲ್ಲಿ ಹೋಗ್ತಿದ್ದಾನೆ ಮುಂದೆ, ಆಂಟಿನೂ ಸೀರೆ. ಪೂಜೆ ಸಾಮಾನು ಇವಳೆ ಎತ್ಕೊಂಡು ಹೋಗ್ತಾವಳೆ. ಕಾಲ್ ತೊಳ್ಕೊಂಡು ಆಮೇಲೆ ದರ್ಶನ ಮಾಡ್ಬೇಕು. ಇವಾಗ ಟೈಮ್ ಬಂದು 8:30 ಆಗಿದೆ. ಬೇಗನೆ ಬಂದ್ವಿ, ಸೊ ಅದಕ್ಕೆ ಬೇಗ ಬೇಗ ಜಾಸ್ತಿ ರೆಡಿ ಆಗಕ್ಕಾಗಿಲ್ಲ. ಪಾಪು ನೋಡಿ ಅಲ್ಲಿ ನಿಂತವನೆ. ಮುದ್ದು ಮುಂದೆ ಹೋಗ್ತಾ ಇದೀವಿ. ನೀರು ಆಯ್ ಮಾಡು ಅಷ್ಟೇ. ಹೋಗ್ಬೇಕು, ಬೇಗ ಬೇಗ ದರ್ಶನ ಮಾಡ್ಕೊಂಡು ಆ ಕಡೆ ಕೋಟೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಂಜನೇಯ ಟೆಂಪಲ್ ಇದೆ, ಅಲ್ಲಿಗೂ ಹೋಗ್ಬೇಕು. ಪಾಪ ಕೈ ಮುಕ್ಕೊಂಡು ಹೋಗ್ತಾವನೆ. ನಡೀರಿ ನಡೀರಿ. ಇರುತ್ತಾವ, ಬೇಡ್ಕೊ, ಒಳ್ಳೆ ಬುದ್ಧಿ ಕೊಡಪ್ಪ. ಏನು ಹೂವನ ಒಳಗಡೆ ಫೋನ್ ಅಲ್ಲೋ ಇರ್ಲಿಲ್ಲ, ಅದಕ್ಕೆ ವಿಡಿಯೋ ಮಾಡಕ್ ಆಗಿಲ್ಲ. ಇವಾಗ ಅಲ್ಲೊಂದು ಫೋಟೋ ತಗೊಂಡು ಕೋಟೆ ಮಾರಮ್ಮ ದೇವಸ್ಥಾನ ಆ ಕಡೆ ಇದೆ, ಅಲ್ಲಿಗೆ ಹೋಗ್ಬೇಕು. ಜನ ರಶ್ ಅವ್ರೆ ಇವತ್ತು, ಬೆಳಗ್ಗೆನೂ ರಶ್. ಏನು ಜಾಗ ಹೇಳ್ಬಿಟ್ಟ ಶಾಸ್ತ್ರನ. ಬಾಳೆಹಣ್ಣು ಇಟ್ಕೊಳ್ತಾವ. ಅಯ್ಯೋ, ಆಂಜನೇಯ ಟೆಂಪಲ್ ಬಂದಿದ್ದೀವಿ. ಕೋಟೆ ಮಾರಮ್ಮ ಜನ ಅವ್ರೆ, ಅದ ಮೇಲೆ ಹೋಗ್ಬೇಕು. ಕೋಟೆ ಆಂಜನೇಯ ಸ್ವಾಮಿ ಅದು ಅಲ್ಲಿ ಫೋನ್ ಅಲೋ ಇರ್ಲಿಲ್ಲ. ಅಲ್ಲಿ ಇದು ಸೋಮನಮ್ಮ ಟೆಂಪಲ್ ಅಲ್ಲಿ ಕಾಯಿ ಹೊಡ್ಕೋಬೇಕಲ್ಲ.
ಅಮ್ಮ ಬತ್ತೈತೆ. ಕೋಳಿ ಕೊಟ್ಟಾಯ್ತು. ಕೋಟೆ ಮಾರಮ್ಮಗೆ ಆಯ್ತಾ? ಬಾ. ಇದೆ ಗೈಸ್ ಕೋಟೆ ಮಾರಮ್ಮ ದೇವಸ್ಥಾನ. ನಡೀರಿ. ಇವಾಗ ಊರಲ್ಲಿರೋ ಕಡಲಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡಿ ಹೇಗಿದ್ದೀರಾ? ಮಮ್ಮ ಮಾಡಿದ ಕೇಳಮ್ಮ, ಮಮ್ಮ ಮಾಡಿದ. ಬೇಗ ಹೋಗ್ಬೇಕು ಊರಿಗೆ. ಆಟ ಸಾಮಾನು ಕೊಡಿಸ್ಬೇಕಂತ ಇವಾಗ ಹೋಗಿದ್ದೆ. ಅಯ್ಯೋ ಬರುತ್ತೆ ನಡಿ. ಇವಾಗ ಇಲ್ಲಿ ಶೆಟ್ಟಳ್ಳಿಲಿರೋ ಪಡಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದು ನಮ್ಮ ತಾತನೇ ಪೂಜೆ ಮಾಡೋದು. ನೆನೆ ಹೋಗಿದ್ವಲ್ಲ. ಹಾಯ್ ಮಾಡ್ತಾವ ನೋಡಿ ಇವನು. ಸಾಕಾಗೋಯ್ತು. ಅಲ್ಲಿ ಒಳಗಡೆ ಎಲ್ಲ ರೆಡಿ ಮಾಡ್ತಾರೆ ಅಂತ. ನಂದು ಔಟ್ಫಿಟ್ಟು ಮಾಡಾಯ್ತು. ಫಸ್ಟು ಫೋನ್ ಮಾಡಿ ಅಪ್ಪಂಗೆ ಕಟ್ಕರೋ ವಿಡಿಯೋ. ಅವರು ನಮ್ಮ ಅಜ್ಜಿ ಒಳಗಡೆ ಅವರೇ ಪೂಜೆ ಇದು ರೆಡಿ ಮಾಡ್ತಾವ್ರೆಲ್ಲ ದೇವ್ರಿಗೆ. ಎಲ್ಲಿ ಕೆಳಗಡೆ ಬರ್ತಾ ಇದೆಯಾ? ಇಲ್ಲ ಅಲ್ಲೇ ಇದೆ. ಎಲ್ಲಿದ್ದೀರಪ್ಪ? ಮಗ್ಲ ನೀನು ಬಂಬಡಿತ ಬಂದಿಲ್ಲ. ಫೋನ್ ಪೇ ಮಾಡ್ತೀನಿ. ಸರಿ ಆಯ್ತು ಬನ್ನಿ. ಇಲ್ಲ ದೇವಸ್ಥಾನ ಇದು ಊರು. ಯಾವಾಗ ತುಂಬಿರೋ ಇಲ್ಲಿ ಇದು ನೀರು ತುಂಬುತ್ತಾರೆ. ಅದೇ ಕಾಟನ್ ಬಟ್ಟೆನೇ ಈಗ ವರ್ಷಕ್ಕೂ ಆಗಲ್ಲ. ಹಂಗೆ ಕಾಟನ್ ತರ ಬರ್ತಾವ ನೋಡು. ಟವಲ್ಗಳು ಯಾವಾರ ಅಂತ ತಗೊಂಡು ಅಲ್ಲೊಂದು ಬಿಡೋ. ಏಯ್ ಆಯ್ತಾ ದೇವ್ರಕ್ಕೆ? ಎಲ್ಲ ಆಯ್ತು. ಕಾಟನ್ ಬಟ್ಟೆ ಬಾ ಈ ಕಡೆ. ಇವಾಗ ಬಾಟ್ಲಿದಿರು ಹೋಗಿ ನೀರು ಕೊಡು. ಪೂಜೆ ಸ್ಟಾರ್ಟ್ ಆಯ್ತು. ಬಾ ಪೂರ್ಣಿಮಾ, ಬಾ ಮುದ್ದು. ಬಾ ಮುದ್ದು. ಪೂರ್ಣಿಮಾ ಕರ್ಕೊ ಅಪ್ಪ. ಮುದ್ದು
ಏ ಮುದ್ದು ಇದು ತಂದು ಅಯ್ಯೋ ಆಯ್ತು ಏನ್ ಎಳ್ನೀರು ಮಾಡ್ತೈತಲ್ಲ ಅಜ್ಜಿ ದೇವಸ್ಥಾನ ಎಣ್ಣೆ ಅದು ಬಿಚ್ಚಬೇಡ ನಾನು ಎಣ್ಣೆ ತಂದಿದ್ದ ಟೈಮ್ ಎಷ್ಟು 1 ಗಂಟೆ ಟೈಮ್ ಬಿಸಿಲು ಯಪ್ಪ ಏಯ್ ನೀನ್ ಕುಡಿತ್ಯಾ ಕುಡಿತಾನಂತ ಮುದ್ದು ನೀನ್ ಕುಡಿಯಲ್ಲ ಸುಮ್ನೆ ವೇಸ್ಟ್ ಮಾಡ್ತೀಯ ನೀನು ಕುಡಿ ಆಯ್ತು ಕುಡಿ ಇವಾಗ್ನು ಇನ್ನು ಒಳ್ಳೇದೇ ಕಣೆ ಎಳ್ನೀರನ್ನು ಬಿಸಿಲು ಮುದ್ದು ಗೈಸ್ ಶಾಕಿಂಗ್ ನ್ಯೂಸ್. ನಾನು ಪೂರ್ಣಿಮಾ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೀವಿ ರಿಟರ್ನ್. ನಾಳೆ ಹೋಗ್ಬೇಕಾಗಿತ್ತು ಬಟ್ ಇವತ್ತೇ ಹೋಗ್ತಾ ಇದೀವಿ. ಎಂತಕ್ಕಂದ್ರೆ ಪೂರ್ಣಿಮಾ ನಾಳೆ ಕಾಲೇಜ್ ಇದೆ ವೈವಾ ಇಂಟರ್ನ್ಶಿಪ್ದು, ಸೊ ಅದಕ್ಕೆ ಹೋಗ್ತಾ ಇದೀವಿ. ಅಮ್ಮ ಮಮ್ಮಿ ಎಲ್ಲ ಆಂಟಿ ಎಲ್ಲ ನಾಳೆ ಬರ್ತಾರೆ. ಇವಾಗ ನಮ್ಮ ಮಾಮ ಕಾರ ಬಿಟ್ಟೋದ್ರು ನಾಗಮಂಗಲಕ್ಕೆ. ಇವಾಗ ನಾವು ಇಲ್ಲಿಂದ ಮಂಡ್ಯಗೆ ಹೋಗಿ ಮಂಡ್ಯದಿಂದ ಟ್ರೈನ್ಗೆ ಹೋಗ್ಬೇಕು. ಬಸ್ಸೆಲ್ಲ ಹೆವಿ ರಶ್ ಇರುತ್ತೆ, ಪಾಪು ಇಟ್ಕೊಂಡು ಹೋಗಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಮಂಡ್ಯಗೆ ಹೋಗ್ತಾ ಇದೀವಿ. ಬನ್ನಿ, ಮಂಡ್ಯ ಬಸ್ ಬಂತು, ಬೇಗ ಹೋಗ್ಬಿಡ. ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ಗಾಯ್ಸ್. ತುಂಬಾ ಜನ ರಶ್ ಇದ್ದಾರೆ. ಅವ್ನು ನೋಡಿ ಆಲೆ 1 ಅವರ್ ಮಲಗಿದ್ದ ಅಷ್ಟೇ, ಆಗ್ಲೇ ತಿಂಡಿ ತಿಂತಾವನೆ. ಅದು ಇದು ಒಂದು ಚಾಕ್ಲೇಟ್ ತಿಂದ, ಚಿಪ್ಸ್ ತಿಂದ, ಇವಾಗ ಅದೇನೋ ತಿಂತಾವನೆ. ಲಗೇಜ್ ಇವೆರಡು ಅಷ್ಟೇ ತಗೊಬಂದಿರೋದು. ಮುದ್ದು ಇಲ್ಲಿ, ಮುದ್ದು ಮುದ್ದು ರಿದ್ವಿಕ್ ಅಲ್ಲಿ ಪಾಪ ಹೊಳ್ತೈತಲ್ಲ ನೋಡ್ತಿದ್ದಾನೆ. ಮಂಡ್ಯ ರೈಲ್ವೆ ಸ್ಟೇಷನ್ ಇನ್ನೂ ಬಂದಿಲ್ಲ ಟ್ರೈನು. ಒಂದು ಯೋಚನೆ ಮಾಡ್ತಾವನೆ, ಏನು ಯೋಚನೆ ಮಾಡ್ತಾವನೆ ಗೊತ್ತಿಲ್ಲ. ಇವಳು ಬಂದ್ಲು, ಚಿಪ್ಸ್ ಖಾಲಿ ಮಾಡಿದ್ಲು, ಅದೇನೋ ಚುರ್ಮುರಿ ತಿಂದ್ಲು, ಲ್ಯಾಪ್ಟಾಪ್ ಬ್ಯಾಗು. ಮುದ್ದು ಓನಮ್ಮ ಅಯ್ಯೋ ಮುಖ ಎಲ್ಲ ಹೆಂಗಾಗೈತೆ ನೋಡು. ಊರಲ್ಲಿ ಬಿಸಿಲು. ಏನು ಟ್ರಾಲಿ ಬ್ಯಾಗ್ ಎತ್ಕೋ ಈ ಕಡೆ. ಯಾಕಮ್ಮ ಬಂತೇನೋ ಟ್ರೈನು? ಪುನಃ ಟ್ರೈನ್ ಬಂತ ನೋಡು. ಇವ್ನ ಎತ್ಕೋ. ಮುಂದೆ AC ಬರುತ್ತೇನೋ, AC ಕೊಚ್ಚು ಎಲ್ಲ ಮುಂದೆ ಹೋಗ್ತಾರೆ ಕಣೆ. ಏಯ್ ನಾವು ಅದು ಟ್ರೈನ್ ಹತ್ತನ ಅಂತ ಅಂದ್ರೆ ಆ ಟ್ರೈನ್ ಎಷ್ಟು ರಶ್ ಇದೆ ಅಂತ ಅಂದ್ರೆ ಸ್ವಲ್ಪ ಜನ ಟ್ರೈನೇ ಹತ್ತಲಿಲ್ಲ. ನಾವು ಹತ್ತಕ್ಕೆ ಆಗ್ಲಿಲ್ಲ. ಪಾಪು ಇದ್ದಾನೆ, ನಿಂತ್ಕೊಂಡು ಹೋಗಕ್ಕಂತೂ ಆಗಲ್ಲ. ಹತ್ತಕ್ಕೆ ಜಾಗ ಇಲ್ಲ, ಮುಂದೆನೆ ಅಷ್ಟು ಜನ ನಿಂತ್ಕೊಬಿಟ್ಟವ್ರೆ. ಇವಾಗ ನೆಕ್ಸ್ಟ್ ಬರೋ ಟ್ರೈನ್ಗೆ ಹೋಗ್ಬೇಕು. ಇವಾಗ 5 ಗಂಟೆಗೆ ಬರುತ್ತೆ ಟ್ರೈನ್, ಇವಾಗ 4:45. ಇವಾಗ ಆ ಟ್ರೈನ್ಗೆ ಹೋಗ್ಬೇಕು ಅಷ್ಟೇ. ಇವಾಗ ದೇವ್ರೆ, ಸ್ವಲ್ಪ ಜನ ಇಲ್ಲೇ ನಿಂತ್ಕೊಬಿಟ್ರು. ಅಷ್ಟು ರಶ್ ಇದ್ದಾರೆ, ವೀಕೆಂಡ್ ಬೇರೆ, ಅದಕ್ಕೆ ರಶ್ ಇರ್ಬೋದೇನೋ. ನೋಡೋಣ ನೆಕ್ಸ್ಟ್ ಬರೋ ಟ್ರೈನ್ ಹೆಂಗಿರುತ್ತೆ ಅಂತ ಕಾದು ನೋಡೋಣ. ಬಿಡ್ಲಿ, ಇವನ್ ಪಾಡು ಇವ್ನು ಆಡೋದು ಒಡ್ಡಾಡೋದು. ಇವನು ಜನ ಸ್ವಲ್ಪ ಜನ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಇನ್ನೂ ಬರ್ತಾನೆ ಅವ್ರೆ ಜನ ಅಂತ. ನೆಕ್ಸ್ಟ್ ಬರೋ ಟ್ರೈನ್ ರಶ್ ಇಲ್ಲದೆ ಇದ್ರೆ ಸಾಕು.
ಮುತ್ತು ಟ್ರಾಲಿ ಬ್ಯಾಗ್ ಇಟ್ಕೊಳ್ಳೋದೇ ಆಯ್ತು. ಮುದ್ದು ಬಾಯ್, ಮುದ್ದು ಬಾಯ್. ಏಯ್ ಓಕೆ ಫೈನಲಿ ಮನೆಗೆ ಬಂದ್ವಿ ಬೆಂಗಳೂರಿಗೆ. 6:30ಗೆ ನಾವು ಬಂದ್ವಿ. ಅಪ್ಪ ಇಲ್ಲಿಗೆ ಊರಿನ ಪ್ರಯಾಣ ಮುಗೀತು. ನಾಳೆನೇ ಬರಬೇಕಾಗಿತ್ತು, ಬಟ್ ಅವಳಿಗೆ ವೈವಾ ಇಂಟರ್ನ್ಶಿಪ್ ಇರೋದ್ರಿಂದ ಸೊ ನಾವು ಇವತ್ತೇ ಬರಬೇಕಾಗಿರೋ ಪರಿಸ್ಥಿತಿ ಬಂತು. ಸೊ ಅದಕ್ಕೆ ಬಂದ್ವಿ. ಅಮ್ಮವರೆಲ್ಲ ನಾಳೆ ಬರ್ತಾರೆ. ಒಟ್ಟು 4 ವ್ಲಾಗ್ ಇದೆ. ಅದು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನಂಗಂತೂ ಗೊತ್ತಿಲ್ಲ. ನಾಳೆ ಒಂದು ಅಪ್ಲೋಡ್ ಮಾಡ್ತೀನಿ, ನೋಡಿ ಮಿಸ್ ಮಾಡ್ದಲೇ. ಹಾಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗೋದವ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.